ಯಾಕಪ್ಪ? ಯಾಕೆ ಬೆಳಗ್ಗೆಯಿಂದ ಯಾಕೋ ಒಂಥರ ಇದೆಯಾ? ಯಾಕೋ ತುಂಬ ಬೇಜಾರಾಗಿದ್ಯಾ? ಯಾತನ ಹೇಳಿದ್ರೆ ಹೋಗತ್ತ ಬಿಡತ್ತ ಅಲ್ಲಿದ್ರು ಇರಲಿ ಅಂತೀಯ. ಯಾಕೆ ಅಂಗಡಿ ತಕ್ಕೂ ಬಂದಿಲ್ಲ ಬೆಳಗ್ಗೆಯಿಂದ? ಯಾಕೆ ಏನಾಗೈತೆ ನಿನಗೆ? ಯಾಕಪ್ಪ ಹುಷಾರಿಲ್ಲ? ಅಲ್ಲ, ನಾವು ಎಲ್ಲರಿಗೂ ಒಳ್ಳೇದು ಮಾಡ್ತೀವಿ, ಆದರೆ ನಮ್ಗೆ ಒಳ್ಳೇದಾಗಲ್ವಲ್ಲಪ್ಪ ಅಂತ ಬೇಜಾರು. ನನಗೆ ಯಾವುದಾದ್ರೂ ಒಂದು ಮುದ್ದಾದ ಒಂದು ಹೆಣ್ಮಗುನೋ ಗಂಡು ಮಗುನೋ ಯಾವುದಾದ್ರೂ ಸರಿ, ಒಟ್ಟಿನಲ್ಲಿ ನಮ್ಮ ಮನೆಯ ಒಂದು ಸಣ್ಣ ಮಗು ಇರ್ಬೇಕು ಎಂಬುದು ಆಸೆ. ಆದರೆ ದೇವ್ರು ನಮಗೆ ಕೊಡ್ಲಿಲ್ವಲ್ಲ ಅಂತ ಒಂದು ಕಡೆ ಯೋಚನೆ ಮಾಡ್ತಾ ಇದ್ದೀನಿ. ಬಿಡಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ? ಯೋಚನೆ ಮಾಡಿದ್ರೆ ಬರೋಂಗೈತೆ. ಭಗವಂತ ಯಾವಾಗ ಕಂಡುಬಿಡ್ತಾನೋ ಅವಾಗ ಆಗುತ್ತೆ ಬಿಡು. ಅವಾಗ ಒಂದ್ಸತಿ ಎರಡು ಸತಿ ಕೊಟ್ಬಿಟ್ಟು ಅವಾಗ ಒಂದೆರಡು ತಿಂಗಳಾಯ್ತು, ಮತ್ತೆ ಪ್ರಾಬ್ಲಮ್ ಆಗಿ ಏನೋ ಇದಾಗ್ಬಿಡ್ತು. ಹಿಂಗಾಗ್ಬಿಟ್ರೆ ಭಾಳ ಬೇಜಾರಾಗುತ್ತೆ. ಎರಡು ಸತಿನೂ ಹಂಗೆ ಆಗೈತಿ. ನನಗೆ ಅದಕ್ಕೆ ಅವಾಗಿಂದ ಆಗಲೇ ಇಲ್ವಲ್ಲ, ಎಷ್ಟೊಂದು ದಿವಸ ಆಯಿತು, 1 ವರ್ಷ 2 ವರ್ಷದ ಮೇಲೆ ಆಯ್ತು. ಹಂಗಾಗಿ ಅಂತ ಬೇಜಾರು ನನಗೆ. ನೋಡಪ್ಪ, ನಮಗೆ ಯಾಕಪ್ಪ ಆಗಲಿಲ್ಲ. ಹಿಂಗಾಗ ನಮಗೂ ಆಯಿತು, ಹೆಂಗೋ ಒಂದು ಹೆಣ್ಣು ಪಾಪ ಆಗಿರುತ್ತೆ. ಯಾವುದೋ ಒಟ್ಟಿನಲ್ಲಿ ನಮ್ಮ ಮನೆಯ ಒಂದು ಮುದ್ದಾದ ಒಂದು ಸಣ್ಣ ಮಗು ಇದ್ದರೆ ನಮ್ಮ ಮಕ್ಕಳು ಅಂತ ಹೇಳಿ ಇದ್ರೆ ಸಾಕು ಅಂತ ನಾನು ಯಾವ್ದಾನ ಆಸ್ಪತ್ರೆಗೆ ನಾವು ಹೋಗಿ ತೋರಿಸ್ಕೊಂಬರ ನಡಿ. ಸರಿ ಆಯ್ತು ಹೇಳಪ್ಪ, ಹೋಗೋಣ. ಎಲ್ಲಾನ ನೋಡಿ ಯಾರನ್ನಾದ್ರೂ ಕೇಳ್ಬಿಟ್ಟು ಒಳ್ಳೆ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬನ ಹೇಳಿ. ನಮಗೂ ಇವಾಗಲೇ ಮಕ್ಳು ಆಗಬೇಕು ಅನ್ನೋದು ನನಗೂ ಆಸೆ. ಆದರೆ ಏನು ಮಾಡಲಿ, ಒಂದೊಂದು ಟೈಮು ಒಂದೊಂದು ಥರ ಇರುತ್ತೆ. ಆ ಟೈಮ್ ಇದಾದಾಗ ಆಗುತ್ತೆ ಅಂತ ನಾನು ಆಗ್ತಾ ಬಿಡಪ್ಪ. ಎಷ್ಟೊಂದು ದಿವಸ ಆಯಿತು ನಮಗೂ ಆಗಲಿ, ನಾವು ತೋರಿಸ್ಕೊಂಬನ ಅಂತ ಮಕ್ಕಳಾಗಲಿಲ್ಲ ಅಂಬೋದು. 2 ತಡಿನೂ ಹಂಗಾತಲ್ಲ. ನನಗಂತೂ ಭಾಳ ಆಸೆ ಆಗಿದೆ. ಅವಾಗ 1-2 ತಿಂಗಳು ಹಂಗೆ ಆಗ್ಬಿಟ್ಟಿತ್ತಲ್ಲ ನಿನಗೆ, ಪ್ರೆಗ್ನೆಂಟ್ ಅಂಬದು ಗೊತ್ತಾಯ್ತಲ್ಲ, ಮತ್ತೆ ಇದಾಗ್ಬಿಡ್ತು. ನನಗೆ ಅವಾಗ್ಲಿಂದ ಬೇಜಾರಾಗ್ತೈತೆ. ಏನು ಮಾಡ್ತಾ ಇದ್ದೀರಾ ಸಂತಪ್ಪ? ದೀಪು ಏನೋ ಮಾತಾಡ್ತಾ ಇದ್ದೀರಾ? ಬಾರಕ್ಕ, ಬಾ ಕೂಕ ಬರಕ್ಕ. ಅಯ್ಯಪ್ಪ ನೋಡು, ಮಕ್ಕಳಾಗಲಿಲ್ಲ ನಮಗೆ ಎಷ್ಟು ದಿವಸ ಆಯಿತು. ಯಾಕೋ ದೇವ್ರು ನಮ್ಮ ಮೇಲೆ ಇನ್ನೂ ಕಂಡುಬಿಟ್ಟಿಲ್ಲ ಅಂತ ಯೋಚನೆ ಮಾಡ್ತೈತಿ. ಅದಕ್ಕೆ ಯೋಚನೆ ಮಾಡಬೇಡಪ್ಪ, ಎಲ್ಲ ಒಳ್ಳೇದಾಗುತ್ತೆ, ದೇವ್ರು ಒಳ್ಳೇದು ಮಾಡ್ತಾನೆ ಅಂತ. ನಾವೇನು ಯಾರಿಗೇನೋ ನ್ಯಾಯ ಮಾಡಿಲ್ಲ ಅಂತ ನಾನು ಹೇಳ್ತಾ ಇದ್ದೆ. ಆಗ್ತಾವೆ ಸುಮ್ಮನಿರ. 2 ಸತಿ ಹಂಗೆ ಆಯ್ತು, ಒಂದು ಮಾತ್ರಕ್ಕೆ ಹಂಗೆ ಆಗುತ್ತೆ ಅಂತ ಏನಿಲ್ಲ. ತಲೆ ಕೆಡಿಸ್ಕೊಬೇಡ, ಆಗ್ತಾ ಬಿಡು. ನೋಡೋಣ, ಇನ್ನೊಂದೆರಡು ದಿವಸ ನೋಡು, ಆಗ್ತವೆ, ಖಂಡಿತ ಆಗ್ತವೆ. ನೀವೆಲ್ಲರಿಗೂ ಒಳ್ಳೇದು ಮಾಡಿದ್ಯಾ ಬಿಡೋ ಸಂತಪ್ಪ. ಯಾರಿಗೆ ನೀನು ಇದು ಮಾಡಿಲ್ಲ ನೋಡಿ. ನಿಮ್ಮ ಅಕ್ಕ ಎಷ್ಟೊಂದೆಲ್ಲ ಇದು ಮಾಡಿದ್ರು, ನಿಮ್ಮ ಅಕ್ಕನ ಕರ್ಕೊಂಬಂದು ಸಾಕ್ತೆ. ಇವತ್ತು ನೋಡಿ ನಮ್ಮ ಅತ್ತೆನೂ ಬುದ್ಧಿ ಕಲ್ತ್ಕೊಂಡು ನಮ್ಮ ಹತ್ರ ಇವಾಗ ಹೇಳ್ದಂಗೆ ಕೇಳ್ಕೊಂಡೈತೆ. ಅವಳು ಮುತ್ತುನು ಇವಾಗ ಹೆಂಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ತವ್ರ ಮನೆಯಾಗ ಇದ್ದಾಳೆ. ಅವನು ಅಲ್ಲೂ ಇಲ್ಲೂ ಕೂಡ ಓಡಾಡ್ಕೊಂಡು ಇದ್ದಾನೆ ಹೆಂಗ ಗಂಡ. ಅವಳು ಒಂದು ಕಡೆಗೆ ಹೆಂಗೋ ಇವಾಗ ದಾರಿಗೆ ಬಂದ್ಲು ಕಣೋ. ಆ ಮುತ್ತಂಗೂ ಇವಾಗ ಒಂದು ಸ್ವಲ್ಪ ಚೆನ್ನಾಗೆಲ್ಲ ಅರ್ಥ ಆಗೈತಿ. ಕಷ್ಟ ಬಿದ್ಲಲ್ಲ, ಕಷ್ಟಪಟ್ಟಾಗೆಲ್ಲ ಗೊತ್ತಾಯ್ತು. ಯಾರನ್ನ ಹೇಳ್ದಾಗ ಯಾರಿಗೂ ಗೊತ್ತಾಗಲ್ಲ, ಅವ್ರು ಕಷ್ಟಪಟ್ಟಾಗ್ಲೇ ಗೊತ್ತಾಗ. ಸುಮ್ಕಿರು, ದೇವರು ಎಲ್ಲ ಒಳ್ಳೇದು ಮಾಡೇ ಮಾಡ್ತಾನೆ. ಇನ್ನೇನು ತಲೆ ಕೆಡಿಸ್ಕೊಬಿಡ, ಆರಾಮಾಗಿದ್ಬಿಡು. ಈ ಅಪ್ಪಗೆ ಬೆಳಗ್ಗೆಯಿಂದ ಅದೇ ಬೇಜಾರು ಕಣಕ್ಕ. ನೋಡು, ನಮ್ಗೂ ಆಗಿದ್ರೆ ನಾವು ನೋಡ್ಕೊಂತಿದ್ವಲ್ಲ ಅಂತ. ದುಡಿಯೋದು ಲೆಕ್ಕ ಅಲ್ಲ, ನಾವೇನು ಬರೀ ದುಡಿಮೆ ಅಂತ ಇದು ಮಾಡಬಾರ್ದು ಅಂತ. ಅಪ್ಪ ಅದಕ್ಕೆ ಬೆಳಗ್ಗೆಯಿಂದ ಅಂಗಡಿ ತಕ್ಕೆ ಬಂದಿಲ್ಲ ಬೇಜಾರು ಮಾಡ್ಕೊಂಡು. ಆಗ್ತಾ ಬಿಡಪ್ಪ ಅಂತ ಅಂದೆ ನಾನು. ಅದಕ್ಕೆ ಅದೆಲ್ಲ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಬ ಅಂತ ಹೇಳ್ತಾ ಇದ್ದೆ. ತೋರಿಸ್ಕೊಂಬರ್ಬೇಕಾಗಿತ್ತು ನೋಡಿ. ಇವಾಗರೂ ಏನು ಯೋಚನೆ ಮಾಡಲ್ಲ, ಬಿಡು ಅದಾಗ್ಲಂತ ಆಗ್ತವೆ ಅಂತ ಸುಮ್ಮನಾಗವ್ರಿ ಇವರು. ನಾವು ಸುಮ್ಮನಾಗಿದ್ದೀವಿ. ವರ್ಷದ ಮೇಲೆ ಆಯ್ತಾ, ಆಗ್ತವೆ ಅಂತ ನಾವು ಸುಮ್ಮನಾಗಿದ್ದೀವಪ್ಪ. ನಮ್ಮತ್ತು ಅವಳಿಗೂ ಒಟ್ಟು ಹಿಂಗಾಗೈತೆ. ಅದಕ್ಕೆ ಅಂತ ನಾವು ಸುಮ್ಮನಾಗಿದ್ದೀವಿ. ಒಟ್ಟಿನಲ್ಲಿ ಚೆನ್ನಾಗಿ ಇದ್ದಾಳೆ ಮಾತಾಡಿಸ್ಕೊಂಡು. ನಮ್ಮ ಅತ್ತೆನೇ ಹೆಂಗ ಇಲ್ಲಿ ಅದಕ್ಕೆ ಒಳ್ಳೆ ಬುದ್ಧಿ ಕಲ್ತ್ಕೊಂತು. ಸವಿತಕ್ಕೆ ಹೆಂಗ ಚೆನ್ನಾಗಿ ಆಗ್ಬಿಡ್ತಪ್ಪ. ನಮ್ಮ ಅಕ್ಕಗೆ ಕರ್ಕೊಂಬಂದು ಆಪರೇಷನ್ ಆತಲ್ಲ, ನಾವು ಕರ್ಕೊಂಬಂದು ನೋಡ್ಕೊಂಡಿದ್ದಕ್ಕೆ ಎಲ್ಲ ಗೊತ್ತಾಯ್ತು. ಅವಾಗ ಕೈಗೂ ಯಾರು ನೋಡಲಿಲ್ಲ ನನ್ನ ಕೊನೆಗೆ. ನನ್ನ ತಮ್ಮ ಹೆಂಡ್ತಿ ನೋಡಿರು ಅಂತೇಳಿ. ಹೆಂಗೋ ಬಿಡತ್ತ, ಯಾರಿಗಾನಂತೂ ಒಳ್ಳೇದಾದ್ರೆ ಸಾಕಪ್ಪ. ಒಳ್ಳೇದು ಬಯಸ್ತೀವಿ. ಹಂಗೆ ದೇವ್ರು ನಮ್ಗೆ ಒಳ್ಳೇದು ಮಾಡಿದ್ರೆ ಸಾಕು ಅಂಬದೇ ಹಂಗಿರೋದು. ನಾವೇನು ಯಾರಿಗೆ ನಾನು ನನ್ನ ಹೆಂಡ್ತಿ ಕೆಟ್ಟದ್ದು ಬಯಸಲ್ಲ. ಆಗ್ತಾ ಬಿಡಪ್ಪ. ಈ ವರ್ಷ ತುಂಬತ್ತಿಗೆ ಆಗಲಿಲ್ಲ ಅಂದರೆ ನೋಡು, ನಾನು ಆಡಿರೋ ಮಾತು ಸುಳ್ಳಾಗಲ್ಲ. ಈ ವರ್ಷ ತುಂಬತ್ತಿಗೆ ಆಗೇ ಆಗುತ್ತೆ. ಒಂದೊಳ್ಳೆ ಗುಡ್ ನ್ಯೂಸ್ ಬರುತ್ತೆ. ಸುಮ್ಮನಿರಿ, ತಲೆ ಕೆಡಿಸ್ಕೊಬೇಡಿ. ಆಗ್ತವೆ. ತೊಲಗಿದ್ನಪ್ಪ, ಇನ್ನು ಸವಾಸನೇ ಬೇಡಪ್ಪ. ಅಯ್ಯಮ್ಮ, ನಾನು ಹೋಗಿ ಒಂದು ಸವಾಸ ಯಾಕೆ ಮಾಡಿದ್ನೋ ಏನೋ. ಕಣ್ಣು ಮುಚ್ಚಕ್ಕೆ ಬಿಡಲ್ಲ ಹಿಂಗೆ. ಏನಾದರೂ ಹಿಂಗೆ ಕಣ್ಣು ಮುಚ್ಚಿದ್ರೆ ಸಾಕು ಬಂದು ವಟ ಅಂತಿರೋದೆಯ, ಸುಮ್ಮನೆ ಮಾತಾಡ್ತಿರೋದೆಯ. ನನಗಂತೂ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಮಾರಾಯ. ಅಪ್ಪ ಬೇಡಪ್ಪ, ದುಡ್ಡು ಬೇಡ, ಕಾಸು ಬೇಡ. ನೀನೇ ತಗೊಂಡು ಹೋಗ್ಬಿಡು ಅಂತ ಹೇಳೀನಿ. ಇಲ್ಲ ದುಡ್ಡು ಇಸ್ಕೊಂಡು ಬರ್ತೀನಿ ಅಂತ ಬ್ಯಾಗ್ ತಗೊಂಡು ಬಿಟ್ಟು ಹೋದ್ರೆ ನೋಡೋಣ ಅದೇನು ತಗೊಂಬರ್ತಾನೆ ಏನು ಎತ್ತ ಅಂತೇಳಿ ನೋಡೋಣ. ಏನೇ ಕ್ರೇಮ, ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಯಾ? ಹಿಂಗೆ ಏನೋ ಯೋಚನೆ ಮಾಡ್ತಾ ಕೂತ್ಕೊಂಡಿದ್ದೆ. ಯಪ್ಪ ಸವಸ ಬೇಡಪ್ಪ ಅಂತೇಳಿ ಕಳಿಸ್ಬಿಟ್ಟೆ ಕಣಕ್ಕ. ಹಂಗಂದ್ರೆ ಬ್ಯಾಗ್ ಇಕ್ಕಿ ಇನ್ನೂ ಹೋಗೇ ಇಲ್ಲ. ದುಡ್ಡು ಒಡವೆ ಎಲ್ಲ ಇಸ್ಕೊಂಬರ್ತೀನಿ, ನಿನಗೆ ದುಡ್ಡು ಒಡವೆ ಎಲ್ಲ ತಗೊಂಬಂದು ಕೊಡ್ತೀನಿ ಅಂತ ಹೋಗವನೆ. ನೋಡೋಣ ಅದೇನೇನು ತಗೊಂಬರ್ತಾನೆ ಅಂತ ಕಾಣಿಸುತ್ತೆ. ಅಯ್ಯೋ ಅವ್ರ ಹತ್ರ ಕೊಟ್ಟವ್ರ ತಗ
ಏನೂ ಸಿಗಲ್ಲ ಕಣಮ್ಮ, ಸುಮ್ಮನೆ ಇವನು ಹೋಗಿರೋದೆಯ. ಏ ಬಿಡು ಏಮ್ಮ, ಸುಮ್ಮನೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಸುಮ್ಮನೆ ಇರೋದು ಕಲಿ. ಅವನಕ್ಕ ಇವಾಗ ನೋಡು ಅವ್ರ ಅತ್ತೆನೂ ಅಜ್ಜಿ ಜಯಮ್ಮ ಹೆಂಗೆ ಅಂತಾರೆ ನನ್ನ, ಅದಕ್ಕೆ ಅತ್ಲಾಗೆ ನಾನು ನಮ್ಮ ಕೆಲಸ ನಾನು ಮಾಡ್ಕೊಂಡು ಸುಮ್ಮನೆ ನನ್ನ ಪಾಡಿಗೆ ನಾನು ಇರೋಣ ಅಂತ. ಯಾಕಕ್ಕ ಸುಮ್ಮನೆ ಇಷ್ಟು ಆಗಲ್ಲ ಅಕ್ಕ. ಸುಮ್ಮನೆ ಅಂತ ಸವಾಸ ಎಲ್ಲ ಮಾಡ್ಕೊಂಡು ಸುಮ್ಮನೆ ನಾವು ಹಾಳಾಗ್ತೀವಿ ಹೊರ್ತನು ಆಮೇಲೆ ನಾಳೆ ದಿನ ನಮಗೆ ಚೆನ್ನಾಗಿಲ್ಲ ಅಂದರೆ ಏನಾನ ಆದರೆ ಯಾರು ಬರಲ್ಲ ಅಕ್ಕ, ಯಾರು ಬರಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ನಾನು ಎಲ್ಲಾದ್ರೂ ಕೆಲಸ ಹುಡುಕೊಂಡು ನನ್ನ ಪಾಡಿಗೆ ನಾನು ಕೆಲ್ಸಕ್ಕೆ ಹೋಗೋಣ ಅಂತ ಇದ್ದೀನಿ. ರಾತ್ರಿ ಎಲ್ಲ ಈಗಳಕ್ಕ ನಿದ್ದೆ ಮಾಡೋಕ್ಕೆ ಬಿಡೋದಿಲ್ಲ ಅಕ್ಕ. ಅದನ್ನ ನಾನು ಹೇಳಬಾರ್ದು ಬಿಡು ಯಪ್ಪ, ಭಾಳ ಒಂದು ಸವಾಸ ನನಗೆ ಹೇಳಬಾರ್ದು. ಬೇಡವೇ ಬೇಡಪ್ಪ, ನನ್ನ ಪಾಡಿಗೆ ನಾನು ಇನ್ನು ಕೆಲ್ಸಕ್ಕೆ ಹೋಗ್ಕೊಂಡು ನನ್ನ ಪಾಡಿಗೆ ನಾನು ಇರ್ತೀನಿ. ಇನ್ಯಾರಾದ್ರೂ ಕೂಲಿ ಪಾಲಿ ಕರೆದ್ರೆ ಹೋಗ್ತೀನಿ, ಎಲ್ಲಾದ್ರೂ ಕೂಲಿ ಕೆಲ್ಸಕ್ಕೆ ಕರ್ಕೊಂಡು ಹೋದ್ರೆ ಯಾರನ ಹೇಳು ಭೀಮಕ್ಕ, ಯಾರನ ಇದ್ರೆ ಹೋಗ್ತೀನಿ. ನನಗೂ ಮನೆಯಾಗ ಕೂಕೊಂಡು ಬೇಜಾರು, ಇನ್ನೇನು ಮಾಡೋದು. ಸುಮ್ಮನೆ ಕೆಲ್ಸಕ್ಕೆ ಹೋಗಿ ಬಂದರೆ ಯಾವ್ದು ಇರಲ್ಲ ಅತ್ಲಾಗೆ. ಅವ್ರು ದುಡ್ದಾಕ್ತಾರೆ ಇವ್ರು ದುಡ್ದಾಕ್ತಾರೆ ಅಂದ್ಕೊಂಡ್ರೆ ಯಾರು ದುಡ್ದಾಕಲ್, ಬರೀ ನಾವು ಹಿಂಗೆ ಹೋಗೋದೆಯ. ಅತ್ಲಾಗೆ ಆ ಗೋಪಿನೂ ನೋಡಿ ನಾನು ಆಡ್ಕೊಂಡು ಇವತ್ತು ನಗ್ತಾನೆ. ಆ ಗೋಪಿ ಎದುರಿಗೂ ನಾನು ಇವತ್ತು ಎಷ್ಟು ಸಾದ್ರ ಆಗ್ತೀನಿ. ಏನು ಮಾಡೋದು, ಗಳಪ್ಪ ಮಾತಾಡಿದ್ರೆ ಮಾತಾಡ್ತಾರೆ ಅನ್ನಂಗಾಗುತ್ತೆ. ಮತ್ತೆ ಅವ್ರ ಹತ್ರ ಏನೊಂದು ಮಾತು ಕೇಳ್ತೀಯಾ? ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಕೆಲಸ ನೀನು ಮಾಡ್ಕೊಂಡು ಸುಮ್ಮನೆ ಚೆನ್ನಾಗಿರೋದು ನೋಡು ಕರಿಯಮ್ಮ. ಅಪ್ರವೀಣ ಸವಾಸನೇ ಬೇಡ. ಅದಕ್ಕೇನೆ ನಾನು ಕೆಲ್ಸಕ್ಕೆ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿದ್ದೀನಿ. ಯಾರು ನೆಚ್ಕೊಂಡ್ರು ಎಲ್ಲರೂ ಅಷ್ಟಕ್ಕಷ್ಟೇ, ಸುಮ್ಮನೆ ಏನಕ್ಕೆ ನಾವೆಲ್ಲ ಅದನ್ನೆಲ್ಲ ತಲೆಯಾಗಿ ಇಕ್ಕೇಬೇಕು, ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಂಗೆ ನಾವು ನಮ್ಮ ಕೆಲಸ ನಾವು ನೋಡ್ಕೊಂಡು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ನಾನು ಆ ಥರನೇ ಯೋಚನೆ ಮಾಡ್ತಾ ಇರೋದು. ಹೋಗಮ್ಮ, ಈಗೇನು ದುಡ್ಕೊಂಡು ತಿಂಬಕ್ಕೆ ನೂರಾರು ಮಾರ್ಗ ಇದ್ದಾವೆ. ಈಗೇನೇನು ಒಂದೇ ಅಂತಿಲ್ಲ, ಹೀಗೆ ನಮ್ಮ ಮಾಡ್ಕೊಂಡು ತಿಂಬಾರ್ಗೆ ಮಸ್ತ್ ಕೆಲಸ ಇದ್ದಾವೆ. ಒಟ್ಟಿನಲ್ಲಿ ಕಷ್ಟಪಟ್ಟು ಮಾಡ್ಬೇಕಣಿ ಕರಿಯಮ್ಮ. ಮಾಡ್ತೀಯ ಹೇಳು, ನೀನೇನು ಏನು ಉದ್ದ ಅದಪ್ಪ ಗನ್ವಾಗ ಇದೆಯಾ, ಸಣ್ಣ ಕೆಲಸ ಮಾಡ್ಕೊಂಡು ಹೋಗ್ತೀಯ, ಮಾಡ್ಕೊಂಡು ಹೋಗು. ಸುಮ್ಮನೆ ಯಾಕೆ ಈ ಕಾಮಲ್ಲ, ಈಗೇನು ದಿಮ್ಗದಿಯಾ ಕಾಮಲ್ಲ ಇಂಥ ಸವಾಸ ಮಾಡಿದರೆ ಆಮೇಲೆ ಮುಂದೆ ಆಮೇಲೆ ವಯಸ್ಸಾದ್ಮೇಲೆ ಯಾಕಮ್ಮ, ಆವಾಗ ಯಾರೂ ಬರಲ್ಲ. ಆಮೇಲೆ ನೀನು ಎಂಬುದು ಬೇಡ ಕಣಮ್ಮ. ಇದೆಲ್ಲ ಬಿಟ್ಟಾಕ್ಬಿಟ್ಟು ಸುಮ್ಮನೆ ನಿನ್ನ ಪಾಡಿಗೆ ನೀನು ಚೆನ್ನಾಗಿ ಮಾಡ್ಕೊಂಡು ಉಣ್ಕೊಂಡು ಚೆನ್ನಾಗಿರೋದು ನೋಡು ಅಷ್ಟೇ. ಕಷ್ಟಪಟ್ಟು ದುಡ್ಕೊಂಡು ತಿನ್ನು. ಬೇಡ ಇವೆಲ್ಲ 4 ದಿನ ಅಷ್ಟೇ. ಅಕ್ಕ, ನಾನು ಹಂಗೆ ಯೋಚನೆ ಮಾಡಿದ್ದೀನಿ. ಇವೆಲ್ಲ 4 ದಿನ ಅಷ್ಟೇ, ಸುಮ್ಮನೆ ಕೆಲ್ಸಕ್ಕೆ ಹೋಗೋದು ಒಳ್ಳೇದು. ಅಪ್ಪನ ದುಡ್ಡು ಬೇಡ, ಕಾಸು ಬೇಡ, ಅವ್ರ ಸವಾಸನೇ ಬೇಡ. ಯಾರಕ್ಕ ಅಂತಾರೆ ಅಂತಾರ ಹತ್ರ. ಅವ್ರೇನು ನಮ್ಗೇನು ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಎಷ್ಟು ಇದನ್ನು ಮಾಡ್ತಾನೆ ಗೊತ್ತೇ. ಅಯ್ಯಪ್ಪ, ನಿಂಗೆ ಯಾರಿದ್ದಾರೆ ಅಂತ ಕೇಳ್ತಾನೆ. ಏನು ಮಾಡೋಣ, ನನಗಂತೂ ಏನು ಹೇಳ್ಬೇಕು ಏನೋ, ಯಾಕ ಒಂದು ಅರ್ಥ ಆಗಲ್ಲ. ಬಿಡು ಹೋಗ್ಲಿ, ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ. ಈಗ ಆಗಿದ್ದಾಯ್ತು, ಯಾಕೆ ಸುಮ್ಮನೆ ತಲೆ ಕೆಡಿಸ್ಕೊಂಡು ನೀನು ಟೆನ್ಷನ್ ತಮ್ತೀಯ, ಸುಮ್ಮನಿರು. ಈಗ ಹೋಗ್ಯದಾನ ನನ್ನ ಪಾಡಿಗೆ ಅವ್ನು ಹೋಗ್ಲಿ. ಹೇಳಪ್ಪ, ನಾನು ದುಡ್ಕೊಂಡು ತಿಂತೀನಿ ಕಣಪ್ಪ, ನನ್ನ ಪಾಡಿಗೆ ನಾನು ಅಂತ ಅದೇ ನಾಳೆಯಿಂದ ಯಾವುದಾದ್ರೂ ಕೆಲಸ ನೋಡ್ಕೊಂಡು ನಾಳೆಯಿಂದ ಹೋಗೋಣ ಅಂತ ಇದ್ದೀನಿ. ನಾಳೆ ಹೋಗಿ ಕೇಳ್ಕೊಂಬಂದ್ರೆ ನಾಳೆದಿಂದ ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಯಾರು ಬರಲ್ಲ. ಈಗ ನಾನು ದಿಮ್ಗಿದೀವಿ ಕಾಮಲ್ಲ, ಮುಂದೆ ನಾಳೆ ದಿನ ವಯಸ್ಸು ಹೋದ್ಮೇಲೆ ಯಾರು ಕೊಡ್ತಾರೆ? ಯಾರು ಕೊಡಲ್ಲ. ಈಗಿನ ಸುಗ್ ನೋಡ್ಕೋಬಾರ್ದು. ಈಗಿನ ಸುಗ್ ನೋಡ್ಕೊಂಡು ನಾವು ಕಷ್ಟಪಡಬಾರ್ದು. ಆಗ ಕೆಲ್ಸಕ್ಕೆ ಹೋಗ್ಬಿಟ್ಟು 4 ಕಾಸು ದುಡ್ಡು ದಿಕ್ಕೇಣ್ರಿ ನಾಳೆ ದಿನ ಬೋತೈತೆ ವಯಸ್ಸದ ಕಾಲದಾಗೆ. ಇವಾಗಲೇ ನಾವು ಸುಮ್ಮನೆ ಈ ಅಪ್ಪಗಳು ಹೇಳ್ದಂಗೆ ಕೇಳ್ಕೊಂಡು ಇದ್ಬಿಟ್ರೆ ಯಾರು ಆಗಲ್ಲ. ನಾಳೆ ದಿನ ಚೆನ್ನಾಗಿಲ್ಲ ಅಂತಂದ್ರೆ ಯಾರು ಆಗ್ತಾರಮ್ಮ? ಯಾರು ಆಗಲ್ಲ. ನಾವೇನು ಕಂಬ್ತೀವಿ, ಯಾರಾದ್ರೂ ನಮ್ಮ ಸಹಾಯಕ್ಕೆ ಆಗ್ತಾರೆ, ಯಾರಾದರೂ ಬರ್ತಾರೆ ಅಂತೇಳಿ ಅವೆಲ್ಲ ಸುಳ್ಳು. ಯಾರು ಬರಲ್ಲ. ನಾವು ಅಂದ್ಕೊಂಡಂಗೆ ಯಾವುದು ಆಗಲ್ಲ. ಒಟ್ಟಿನಲ್ಲಿ ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೇ. ನೋಡಿದ್ರಲ್ಲ ವೀಕ್ಷಕರೇ, ಕೆಲ್ಸಕ್ಕೆ ಹೋಗೋಣ ಅಂತೇಳಿ ಡಿಸೈಡ್ ಮಾಡಿದ್ದೀನಿ. ಸುಮ್ಮನೆ ಯಾಕೆ ಇವ್ರ ಹತ್ರ ಎಲ್ಲ ನಾನು ಪರದಾಡ್ಕೊಂಡು ಸುಮ್ಮನೆ ಎಲ್ಲ ನನ್ನ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ನಾನು ಕೆಲ್ಸಕ್ಕೆ ಹೋಗ್ಕೊಂಡು ನನ್ನ ಜೀವನ ನಾನು ನೋಡ್ತೇವನ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.